ನಮಸ್ಕಾರ. ಇವತ್ತು ನಿಮಿತ್ ಮಲ್ಹೋತ್ರಾ ಅವರ ಆ ಮಹತ್ವಾಕಾಂಕ್ಷಿಯ ರಾಮಾಯಣ ಚಿತ್ರದ ಬಗ್ಗೆ ಮಾತಾಡೋಣ. ಮೊನ್ನೆ ತಾನೇ ಅದರ ಫಸ್ಟ್ ಲುಕ್, ಆ ಇಂಟ್ರೊಡಕ್ಷನ್ ಅಂತೆ ಬಂದಿದೆಯಲ್ವಾ? ಹೌದು, ಅದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ನೋಡೋಣ. ಇದ್ರ ಹಿಂದಿನ ವಿಷನ್ ಏನು, ತಂತ್ರಜ್ಞಾನ ಹೇಗಿದೆ, ಜಗತ್ತಿನ ಮೇಲೆ ಏನು ಪರಿಣಾಮ ಬೀರ್ಬಹುದು ಅಂತ. ಸರಿ, ಇದರಲ್ಲಿ ದೊಡ್ಡ ದೊಡ್ಡ ಹೆಸರುಗಳೇ ಇವೆ. ನಿಮಿತ್ ಮಲ್ಹೋತ್ರಾ ಪ್ರೊಡಕ್ಷನ್, ಆಮೇಲೆ ನಿತೇಶ್ ತಿವಾರಿ ಡೈರೆಕ್ಷನ್. ಆಕ್ಟರ್ಸ್ ಕೂಡ ಅಷ್ಟೇ ದೊಡ್ಡೋರು. ರಣಬೀರ್ ಕಪೂರ್ ರಾಮನಾಗಿ, ಸಾಯಿ ಪಲ್ಲವಿ ಸೀತೆಯಾಗಿ, ಯಶ್ ರಾವಣನ ಪಾತ್ರದಲ್ಲಿ, ಮತ್ತೆ ಸನ್ನಿ ಡಿಯೋಲ್ ಹನುಮಾನಂತೆ. ಹೌದು. ಆಮೇಲೆ ಆ ಟೀಸರ್ ಲಾಂಚ್ ಇದೆಯಲ್ಲ, 9 ಸಿಟಿಗಳಲ್ಲಿ ಒಟ್ಟಿಗೆ ಮಾಡಿದ್ರು. ಐಮ್ಯಾಕ್ಸ್ ಅಲ್ಲಿ ಬೇರೆ ಶೂಟಿಂಗ್ ನಡೀತಿದೆ ಅಂದ್ರೆ ಆ ಸ್ಕೇಲ್ ಎಷ್ಟಿದೆ ಅಂತ ಗೊತ್ತಾಡುತ್ತೆ. ನಿಜ, ಐಮ್ಯಾಕ್ಸ್ ಅಂದ್ರೆ ಸುಮ್ಮನೆ ದೊಡ್ಡ ಸ್ಕ್ರೀನ್ ಅಲ್ಲ ಅದು. ಆ ವಿಜುವಲ್ ಎಕ್ಸ್ಪೀರಿಯನ್ಸ್ ಬೇರೆ ಇರತ್ತೆ. ಇದಕ್ಕೆಲ್ಲ ಏನಂತಾರೆ, ಬಜೆಟ್ ತುಂಬಾ ದೊಡ್ಡದಿರ್ಬೇಕಲ್ಲ. ಸುಮಾರು 835 ಕೋಟಿ ಅಂತ ಎಲ್ಲೋ ಓದಿದಾಗೆ. ಹೌದು, ಅಂಕಿಅಂಶಗಳು ಅದನ್ನೇ ಹೇಳ್ತಿವೆ. ಇದು ಭಾರತೀಯ ಸಿನಿಮಾದ ಮಟ್ಟಿಗೆ ಸದ್ಯಕ್ಕೆ ಅತಿದೊಡ್ಡ ಬಜೆಟ್ ಇರ್ಬೋದು. ಅಬ್ಬಾ. ಆದ್ರೆ ಈ ಬಜೆಟ್ ಸುಮ್ನೆ ಗ್ರ್ಯಾಂಡ್ಜರ್ಗೋಸ್ಕರ ಅಲ್ಲ, ಬಹುಶಃ ಹಾಲಿವುಡ್ ಮಟ್ಟದ ಕ್ವಾಲಿಟಿಗೆ, ಆ ಗ್ಲೋಬಲ್ ಮಾರ್ಕೆಟ್ಗೋಸ್ಕರ ಇನ್ವೆಸ್ಟ್ ಮಾಡ್ತಿರ್ಬೋದು. ಅದಕ್ಕೆ ಅನ್ಸುತ್ತೆ ಆ DNG ಸ್ಟುಡಿಯೋ ಜೊತೆ ಕೈ ಜೋಡಿಸಿರೋದು. ಆಸ್ಕರ್ ವಿನ್ನರ್ಸ್ ಅಲ್ವಾ ಅವರು? ಡ್ಯೂನ್, ಇಂಟರ್ಸ್ಟೆಲ್ಲರ್ ಎಲ್ಲ ಅವ್ರದೇ. ಕರೆಕ್ಟ್. ಅವ್ರ ಜೊತೆ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಕೂಡ ಸಹ ನಿರ್ಮಾಣ ಮಾಡ್ತಿದೆ. ಇದು ಇಂಟ್ರೆಸ್ಟಿಂಗು. ಮತ್ತೆ ಮ್ಯೂಸಿಕ್ ಕಡೆ ಬಂದ್ರೆ AR ರೆಹಮಾನ್ ಮತ್ತೆ ಹ್ಯಾನ್ ಜಿಮ್ಮರ್ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾರಂತೆ. ಇದು ಹೇಗ್ ಸಾಧ್ಯ? ಹೌದು, ಅದು ನಿಜಕ್ಕೂ ಬಹಳ ಕುತೂಹಲಕಾರಿ ವಿಷಯ. ಭಾರತೀಯ ಸಿನಿಮಾದಲ್ಲಿ ಈ ತರ ಕೇಳೇ ಇಲ್ಲ. ಇಬ್ರು ದಿಗ್ಗಜರು, ಬೇರೆ ಬೇರೆ ಸ್ಟೈಲು. ಹೇಗ್ ವರ್ಕ್ ಆಗುತ್ತೋ ಏನೋ? ಬಹುಶಃ ಒಂದು ಫ್ಯೂಷನ್ ತರ ಏನಾದ್ರೂ ಪ್ರಯತ್ನ ಇರ್ಬೋದು. ಅಂದ್ರೆ ಭಾರತೀಯ ಸೊಗಡು ಮತ್ತು ಜಾಗತಿಕ ಆಡಿಯನ್ಸ್ಗೆ ಇಷ್ಟಾಗೋ ಥರ. ನಮಿತ್ ಮಲ್ಹೋತ್ರಾ ಅವರ ವಿಷನ್ ಕೂಡ ಅದೇ ಅಲ್ವಾ, ಇದೊಂದು ಗ್ಲೋಬಲ್ ಸಿನಿಮಾ ಇವೆಂಟ್ ಆಗ್ಬೇಕು ಅಂತ. ಆ ಕ್ರೌಚಿಂಗ್ ಟೈಗರ್, ಹಿಡನ್ ಡ್ರ್ಯಾಗನ್ ತರ, ಅಥವಾ ಓಪನ್ ಹೈಮರ್ ತರ ರೀಚ್ ಆಗ್ಬೇಕು ಅಂತ. ಅದೇನೆ, ಅವ್ರ ಗುರಿ ಅದೇ ಮಟ್ಟದ್ದು. ಅರ್ಥ ಆಯ್ತು. ಆದ್ರೆ ಈ ಜಾಗತಿಕ ಗುರಿ, ಈ ದೊಡ್ಡ ತಂತ್ರಜ್ಞಾನ ಎಲ್ಲ ಸರಿ. ಆದ್ರೆ ಮೊನ್ನೆ ಆದಿಕ್ರೂಷ್ ಕಾಂಟ್ರವರ್ಸಿ ಎಲ್ಲ ನೋಡಿದ್ವಿ. ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡಿ ಕಥೆಯ ಮೂಲ ಸತ್ವ, ಆ ಸಾಂಸ್ಕೃತಿಕ ಸೂಕ್ಷ್ಮತೆಗಳನ್ನ ಮರೆತ್ರೆ ಕಷ್ಟ ಅಲ್ವಾ? ಹೌದು, ನೀವ್ ಹೇಳಿದ್ದು ಬಹಳ ಮುಖ್ಯವಾದ ಪಾಯಿಂಟ್. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಅವರು ಈ ಸಲ ಕಥೆ ಹೇಳೋ ಶೈಲಿ, ಅದರ ಸೂಕ್ಷ್ಮತೆ, ಸಾಂಸ್ಕೃತಿಕ ಸತ್ಯತೆ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಾರಂತೆ. VFX ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ. ಬಹುಶಃ ಹಿಂದಿನ ತಪ್ಪುಗಳಿಂದ ಪಾಠ ಕಲ್ತಿರ್ಬೋದು. ಇರಬಹುದು. ಅದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಆ AI ಲಿಪ್ ಸಿಂಕ್ ಟೆಕ್ನಾಲಜಿ ಬಳಸ್ತಾರಂತೆ ಬಹುಭಾಷೆಗಳಿಗೆ. AI ಲಿಪ್ ಸಿಂಕ್ ಅಂದ್ರೆ ಹೇಗೆ? ಬೇರೆ ಭಾಷೆಗೆ ಡಬ್ ಮಾಡಿದಾಗ್ಲೂ ಆ ನಟರೇ ಆ ಭಾಷೆ ಮಾತಾಡಿದ ಹಾಗೆ ಕಾಣಿಸ್ತಾ? ನಿಖರವಾಗಿ. ಇಂಗ್ಲಿಷ್, ಸ್ಪ್ಯಾನಿಷ್, ಜಾಪನೀಸ್ ಈ ಥರ ಹಲವು ಭಾಷೆಗಳಲ್ಲಿ ಆಯಾ ಭಾಷೆಯಲ್ಲೇ ಮಾತಾಡಿದ ಹಾಗೆ AI ಮೂಲಕ ಲಿಪ್ ಮೂವ್ಮೆಂಟ್ ಸಿಂಕ್ ಮಾಡೋದು. ವಾವ್! ಹಾಗಾದ್ರೆ ಸಬ್ಟೈಟಲ್ಸ್ ಓದೋ ಅಗತ್ಯನೇ ಇರಲ್ವಾ? ಬಹುಶಃ ಕಡಿಮೆ ಆಗ್ಬೋದು. ಇದು ನಿಜವಾಗ್ಲೂ ವರ್ಕ್ ಆದ್ರೆ ಭಾರತೀಯ ಕಥೆಗಳು ಹೊರಗಿನ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ರ ಆಗ್ಬೋದು. ಹಾಗಾದ್ರೆ ತಜ್ಞರ ಪ್ರಕಾರ ಇದರ ಒಟ್ಟು ಮಹತ್ವ ಏನು? ಇದೊಂದು ಬರೀ ಟೆಕ್ನಾಲಜಿ ಶೋಕೇಸ್ ಅಷ್ಟೇನಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಆಸಕ್ತಿಕರವಾದ ವಿಷಯ ಅಂದ್ರೆ ಆ ತಂತ್ರಜ್ಞಾನ ಮತ್ತು ಕಥೆಯ ದೃಢೀಕರಣದ ನಡುವಿನ ಸಮತೋಲನವನ್ನ ಹೇಗೆ ಸಾಧಿಸ್ತಾರೆ ಅನ್ನೋದು. ಹಿಂದೆ ದೊಡ್ಡ ಬಜೆಟ್ ಪೌರಾಣಿಕ ಚಿತ್ರಗಳು ಬಂದಿವೆ, ಆದ್ರೆ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್, ಟೆಕ್ನಾಲಜಿ ಲಿಮಿಟೇಷನ್ಸ್ ಇತ್ತು. ಈ AI ಲಿಪ್ ಸಿಂಕ್ ತರದ ಹೊಸ ತಂತ್ರಜ್ಞಾನ ನಿಜಕ್ಕೂ ಗೇಮ್ ಚೇಂಜರ್ ಆಗುತ್ತಾ ಅನ್ನೋದು ಪ್ರಶ್ನೆ. ಅಂದ್ರೆ ಭಾಷೆಯ ಗಡಿಯನ್ನ ಮೀರಿ ನಿಲ್ಲುತ್ತಾ ಈ ಸಿನಿಮಾ? ಅದೇ ನಿರೀಕ್ಷೆ. ಇದು ಬರೀ ಕಣ್ಣಿಗೆ ಹಬ್ಬ ಆಗದೆ ಕಥೆಯ ಆತ್ಮವನ್ನ ಉಳಿಸ್ಕೊಂಡು ನಮ್ಮ ಕಥೆ ಹೇಳುವ ಪರಂಪರೆಯನ್ನ ಜಾಗತಿಕ ವೇದಿಕೆಗೆ ತಗೊಂಡು ಹೋಗುತ್ತಾ ಅಂತ ನೋಡ್ಬೇಕು. ಸರಿ, ಆ ಇಂಟ್ರೊಡಕ್ಷನ್ ಟೀಸರ್ ಬಗ್ಗೆ ಏನ್ ಹೇಳ್ತಿದ್ದಾರೆ ಜನ? ವಿಮರ್ಶೆಗಳು ಹೇಗೆ ಬಂದಿವೆ? ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಕಾಣುತ್ತೆ. ಅದರ CGI ಕ್ವಾಲಿಟಿ ಮತ್ತೆ ಆ ಸೆಟ್ ಡಿಸೈನ್ ಇದೆಯಲ್ಲ, ಅದು ನಮ್ಮ ಭಾರತೀಯ ಆರ್ಕಿಟೆಕ್ಚರ್, ಪುರಾಣಗಳಿಗೆ ಹತ್ತಿರವಾಗಿದೆ ಅಂತ ಮೆಚ್ಚುಗೆ ಬಂದಿದೆ. ಹೌದಾ? ಹೌದು. ಇದು ನಮ್ಮ ಕಥೆ ಹೇಳೋ ಪರಂಪರೆಗೆ ಒಂದು ಗೌರವ, ಹಾಗೇನೇ ಜಾಗತಿಕವಾಗಿ ಒಂದು ಕುತೂಹಲ ಹುಟ್ಸೋ ಪ್ರಯತ್ನದ ಹಾಗೆ ಕಾಣ್ತಿದೆ ಅಂತಿದ್ದಾಳೆ. ಆ ಮ್ಯೂಸಿಕ್ ಬಗ್ಗೆ ನಿರೀಕ್ಷೆಗಳು, ರೆಹಮಾನ್ ಜಿಮ್ಮರ್ ಕಾಂಬೋ. ಆ ಜೋಡಿಯಿಂದ ಒಂದು ಇಮೋಷನಲ್ ಆದ, ಗ್ಲೋಬಲ್ ಆಗಿ ಕನೆಕ್ಟ್ ಆಗೋ ತರದ ಸೌಂಡ್ ಟ್ರ್ಯಾಕ್ ಬರುತ್ತೆ ಅಂತ ದೊಡ್ಡ ನಿರೀಕ್ಷೆ ಇದೆ. ಆ 9 ನಗರಗಳಲ್ಲಿ ಟೀಸರ್ ರಿಲೀಸ್ ಮಾಡಿದ್ದು ಕೂಡ ಒಂದು ದೊಡ್ಡ ಪ್ಲಾನ್ಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಗೊತ್ತಾಗುತ್ತೆ.
ಒಟ್ನಲ್ಲಿ ನೋಡಿದ್ರೆ ಇದು ಸುಮ್ನೆ ಇನ್ನೊಂದು ಸಿನಿಮಾ ಅನೌನ್ಸ್ಮೆಂಟ್ ತರ ಕಾಣುತ್ತಿಲ್ಲ. ಖಂಡಿತ ಇಲ್ಲ. ಇದೊಂದು ತುಂಬಾನೇ ಪ್ರೆಸ್ಟೀಜಿಯಸ್, ತಾಂತ್ರಿಕವಾಗಿ ದೊಡ್ಡ ಮಹತ್ವಾಕಾಂಕ್ಷೆ ಇರೋ, ಗ್ಲೋಬಲ್ ಆಗಿ ಗುರುತಿಸ್ಕೊಳ್ಬೇಕು ಅನ್ನೋ ಗುರಿ ಇರೋ ಪ್ರಾಜೆಕ್ಟ್ ಅಲ್ವಾ? ಸಂಪ್ರದಾಯ ಮತ್ತು ಹೈಟೆಕ್ ಟೆಕ್ನಾಲಜಿ ಎರಡೂ ಸೇರ್ದಾಗೆ. ಹೌದು. ಆ ಇಂಟ್ರೊಡಕ್ಷನ್ ನೋಡಿದ್ರೆ ಒಂದು ಭರವಸೆ ಮೂಡುತ್ತೆ. ಸಂಪ್ರದಾಯವನ್ನ ಗೌರವಿಸ್ತಾನೆ ಇವತ್ತಿನ ಗ್ಲೋಬಲ್ ಆಡಿಯನ್ಸ್ಗಾಗಿ ನಮ್ಮ ಪುರಾಣವನ್ನ ಹೊಸದಾಗಿ ಹೇಳೋ ಪ್ರಯತ್ನ ನಡೀತಿದೆ ಅನ್ನೋ ಫೀಲ್ ಕೊಡುತ್ತೆ. ಫೌಂಡೇಶನ್ ಗಟ್ಟಿಯಾಗಿದೆ ಅನ್ಸುತ್ತೆ. ಸರಿ, ಹಾಗಾದ್ರೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟು ಹೋಗೋಣ. ಇಷ್ಟೊಂದು ಪೂಜನೀಯವಾದ, ಜನರ ಮನಸ್ಸಲ್ಲಿ ಆಳವಾಗಿ ಬೇರೂರಿರುವ ರಾಮಾಯಣದಂತಹ ಮಹಾಕಾವ್ಯವನ್ನ ಜಾಗತಿಕ ಪ್ರೇಕ್ಷಕರಿಗಾಗಿ ಇವತ್ತಿನ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಮತ್ತೆ ಕಟ್ಕೊಡುವಾಗ ಆ ಮೂಲ ಕಥೆಯ ಪಾವಿತ್ರ್ಯ, ಅದರ ನಿಷ್ಠೆಯನ್ನ ಕಾಪಾಡಿಕೊಳ್ತಲೇ ಆಧುನಿಕ ಸಿನಿಮಾ ಭಾಷೆ ಮತ್ತು ಜಾಗತಿಕ ಟೇಸ್ಟ್ಗಳನ್ನು ತೃಪ್ತಿಪಡಿಸಬೇಕು. ಈ ಎರಡರ ನಡುವೆ ಆ ಸೂಕ್ಷ್ಮವಾದ ಬ್ಯಾಲೆನ್ಸ್ ಸಾಧಿಸೋದ್ರಲ್ಲಿ ಇರೋ ನಿಜವಾದ ಸವಾಲೇನು ಅಂತ ಅನ್ಸುತ್ತೆ.